ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, NPS ಯೋಜನೆ ಒಂದು ಜಾರಿಯಲ್ಲಿದ್ದು ಅದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು. ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತಂದಿದ್ರು. ಅದಕ್ಕೂ ಮುಂಚೆ ಓಲ್ಡ್ ಪೆನ್ಷನ್ ಸ್ಕೀಮು ಜಾರಿಯಲ್ಲಿತ್ತು. ಅದರ ಬದಲಾಗಿ NPS ಅನ್ನು ತಂದಿದ್ರು. ಈಗ NPS ವಿರುದ್ಧ ಹಲವಾರು ಪ್ರತಿಭಟನೆಗಳು, ಹಲವಾರು ವಿರೋಧಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈಗ UPS ಅಂತ ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ. ಸೊ ಇದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಒಮ್ಮತದ ಒಪ್ಪಿಗೆ ಸಿಕ್ಕಿ ಆಗಿದೆ. ಸೊ ಈಗ ಅದನ್ನು ಜಾರಿಗೆ ತರಬೇಕು ಅಂತಂದರೆ ಮುಂದಿನ ವರ್ಷ ಏಪ್ರಿಲ್ 1ರಿಂದನೇ ಜಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಓಲ್ಡ್ ಪೆನ್ಷನ್ ಸ್ಕೀಮ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಮತ್ತು ಯೂನಿಫೈಡ್ ಪೆನ್ಷನ್ ಸ್ಕೀಮ್, ಇದು 3 ಪೆನ್ಷನ್ ಸ್ಕೀಮ್ಗಳಲ್ಲಿ ಏನೇನು ವ್ಯತ್ಯಾಸಗಳಿತ್ತು. ಸೊ ಈಗ ಬಂದಿರತಕ್ಕಂಥ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಅದು ನೌಕರಿಗೆ ಕೂಡ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅವರು ನ್ಯಾಷನಲ್ ಪೆನ್ಷನ್ ಸ್ಕೀಮೇ ಬೇಕು ಅಂತಂದರೆ ಅದರಲ್ಲೇ ಇರ್ಬೋದು, ಅಥವಾ UPSಗೆ ಬೇಕಾದರೆ ಕನ್ವರ್ಟ್ ಆಗ್ಬೋದು. ಸೊ ಈ ರೀತಿ ಒಂದು ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ 3 ಯೋಜನೆಗಳಲ್ಲಿರ್ತಕ್ಕಂಥ ವ್ಯತ್ಯಾಸಗಳು, ಏನೇನು ವ್ಯತ್ಯಾಸ ಇತ್ತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಒಂದು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಬನ್ನಿ, ಆಗಿದ್ರೆ ಈಗ ಹೊಸದಾಗಿ ಬಂದಿರತಕ್ಕಂಥ UPS ಮತ್ತು NPS ಮತ್ತು OPS ಈ 3ಕ್ಕೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡ್ಬೋದು. ನೋಡಿ, UPSಗೆ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿ ಆಗಿದೆ. ಆಯ್ಕೆ ನೌಕರರಿಗೆ ಬಿಟ್ಟಿರ್ತಕ್ಕಂಥದ್ದು. OPSನಂತೆ ಇದರಲ್ಲೂ ಸಂಬಳ 50% ಪಿಂಚಣಿ ಖಚಿತವಾಗಿ ಇದೆಯಂತೆ. ಇವುಗಳ ವ್ಯತ್ಯಾಸವನ್ನು ಈಗ ನಾವು ಗಮನಿಸೋದಾದರೆ ನೋಡಿ, 3 ಪೆನ್ಷನ್ ಯೋಜನೆಗಳ ನಡುವಿನ ವ್ಯತ್ಯಾಸ ಯಾವ ರೀತಿ ಬರುತ್ತೆ ಅಂತಂದರೆ, ಮೊದಲನೇ ವ್ಯತ್ಯಾಸ ನೋಡಿ, ನೌಕರರ ವೇತನದಿಂದ ಯಾವ ಹಣ ಕಡಿತ ಆಯ್ತಾ ಇರಲಿಲ್ಲ, ಅದು OPS ಹಳೆ ಪಿಂಚಣಿ ಯೋಜನೆಯಿಂದ. ಆದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಿಂದ ನೋಡಿ, ನೌಕರರ ಪಾಲು 10% ಹಾಗೂ ಸರ್ಕಾರದ ಪಾಲು 14%. ಸೊ ಈ ರೀತಿ ಇತ್ತು. ಈಗ ಬಂದಿರತಕ್ಕಂಥ ಹೊಸ UPS ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ನೋಡಿ, ನೌಕರರ ಪಾಲು 10% ಇರುತ್ತೆ, ಸರ್ಕಾರದ ಪಾಲು 18% ಇರುತ್ತೆ. ಸೊ ಹಾಗೆ ಎರಡನೇದು ನೋಡಿ, ಪಾಯಿಂಟ್ ನೀವು ಗಮನಿಸ್ಬೋದು. ಸರ್ಕಾರವೇ ಎಲ್ಲ ವೆಚ್ಚವನ್ನು ಪಾವತಿ ಮಾಡ್ತಾ ಇತ್ತು, ಅದು OPSನಲ್ಲಿ. ಇಲ್ಲಿ NPSನಲ್ಲಿ ನೋಡೋದಾದರೆ ಷೇರು ಮಾರುಕಟ್ಟೆ ಇತರೆಡೆ ಪಿಂಚಣಿ ನಿಧಿಯನ್ನು ಹೂಡಿಕೆ ಮಾಡಿತ್ತು. ಸೊ ಮೂರನೇದು ಇದೆ UPSನಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, ಕಡೆಯ ವೇತನದ 50% ಪಿಂಚಣಿಯನ್ನು ಖಾತರಿಯಾಗಿ ಕೊಡ್ತೇವೆ ಅಂತ ಈ ಸ್ಕೀಮಿನಲ್ಲಿ ಹೇಳುತ್ತೆ. ಸೊ ಮೂರನೇದಾಗಿ ನೋಡೋದಾದರೆ ಕಡೆಯ ವೇತನದ 50% ಪಿಂಚಣಿ ಖಚಿತವಾಗಿತ್ತು OPSನಲ್ಲೂ ಕೂಡ. ಮತ್ತು ಇಲ್ಲಿ NPSನಲ್ಲಿ ಎಲ್ಲಿ ಎಷ್ಟು ಹೂಡಿಕೆ ಎಂಬುದರ ಮೇಲೆ ಪಿಂಚಣಿ ಡಿಸೈಡ್ ಆಗ್ತಾ ಇತ್ತು. ಸೊ ಎಲ್ಲಿ ಎಷ್ಟು ಹೂಡಿಕೆ ಮಾಡಿದರೆ ಅಲ್ಲಿ ಎಷ್ಟು ಲಾಭ ಬರುತ್ತೆ ಅದ್ರ ಮೇಲೆ ಪಿಂಚಣಿ ಹಣವನ್ನು ನಿರ್ಧಾರ ಮಾಡ್ತಾ ಇದ್ರು. ಈಗ ಬಂದಿರತಕ್ಕಂಥ UPS ಸ್ಕೀಮ್ನಲ್ಲಿ ನೋಡಿ, ಉದ್ಯೋಗಿ ನಿಧನವಾದರೆ ಕುಟುಂಬಕ್ಕೆ 60% ಅದು ಖಚಿತ ಪಿಂಚಣಿಯನ್ನು ನೀಡ್ತಾರೆ ಸ್ನೇಹಿತರೆ. ಸೊ ಹಾಗೆ 4ನೇ ಅಂಶ ನೋಡಿ, ಈ ಪಿಂಚಣಿ ಹಣಕ್ಕೆ ಯಾವುದೇ ತೆರಿಗೆ ಇರ್ತಾ ಇರಲಿಲ್ಲ. ಹಾಗೆ ಇಲ್ಲಿ ನೋಡೋದಾದರೆ ಪಿಂಚಣಿ ಹೆಚ್ಚಾಗಬಹುದು ಅಥವಾ ಕಡಿಮೆ ಕೂಡ ಆಗಬಹುದು. ಪಿಂಚಣಿ ಇಷ್ಟೇ ಅಂತ ಫಿಕ್ಸ್ ಇರಲಿಲ್ಲ ಅದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಲ್ಲಿ. ಅಲ್ಲಿ ಲಾಭ ಹೆಚ್ಚು ಬಂದರೆ ಮಾತ್ರ ಹೆಚ್ಚಾಗಿ ಸಿಗ್ತಾ ಇತ್ತು, ಲಾಭ ಕಡಿಮೆ ಬಂತು ಅಂದರೆ ಕಡಿಮೆ ಸಿಗ್ತಾ ಇತ್ತು. ಸೊ ಆ ರೀತಿ ಇತ್ತು. ಸೊ ಈಗ ಬಂದಿರತಕ್ಕಂಥ UPSನಲ್ಲಿ 2004 ಏಪ್ರಿಲ್ 1ರಿಂದಲೇ ಪೂರ್ವ ಅನ್ವಯ ಆಗುತ್ತೆ. ಸೊ ಈ ಸ್ಕೀಮ್ ಹಾಗೆ ಈ ಯೋಜನೆ ಸರ್ಕಾರಿ ನೌಕರರಿಗೆ ಮಾತ್ರ ಇತ್ತು, ಅದು ಓಲ್ಡ್ ಪೆನ್ಷನ್ ಸ್ಕೀಮ್ನಲ್ಲಿ. ಈಗ ನ್ಯೂ ಪೆನ್ಷನ್ ಸ್ಕೀಮ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ನೌಕರರಿಗೂ ಸಹ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಈಗ ಬಂದಿರತಕ್ಕಂಥ ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಜಾರಿ ಮತ್ತು ರಾಜ್ಯಗಳಿಗೂ ಕೂಡ ಲಭ್ಯ ಆಗಲಿದೆ ಈ UPS ಸ್ಕೀಮ್. ಸೊ ನೌಕರರು ತಮಗಿಷ್ಟ ಬಂದಂಥ ಸ್ಕೀಮನ್ನು ತಾವೇ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಆಯ್ಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ರೀತಿ ನೋಡೋದಾದರೆ UPS ಒಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು. ಸೊ ಈ ಸದ್ಯದಲ್ಲಿ ಇರ್ತಕ್ಕಂಥ NPSಗೆ ಹೋಲಿಸ್ಕೊಂಡ್ರೆ 100 ಪಟ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇದೇ ರೀತಿ ಮತ್ತಷ್ಟು ವಿಡಿಯೋನಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೇನೆ. ನಮಸ್ಕಾರ.